ದೇವನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವರಾದ KH ಮುನಿಯಪ್ಪ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ನೀಡುತ್ತಿರುವುದು ಮತ್ತು ಬದ್ಧವಾಗಿದೆ. ಕಳೆದ ಬಾರಿ SSLC ರಿಸಲ್ಟ್ನಲ್ಲಿ ನಮ್ಮ ಜಿಲ್ಲೆಗೆ 625ಕ್ಕೆ 625 ಅಂಕ ಪಡೆದ ವಿದ್ಯಾರ್ಥಿಗಳು. ಈ ಬಾರಿಯೂ ಸಹ ಕಳೆದ ಬಾರಿಗಿಂತ ಹೆಚ್ಚು ಮಕ್ಕಳು 625ಕ್ಕೆ 625 ಅಂಕ ಪಡೆಯಬೇಕೆಂದು, ನಮ್ಮ ಜಿಲ್ಲೆಗೆ ಕೀರ್ತಿ ತರಬೇಕೆಂದು ತಿಳಿಸಿದರು. ಗ್ರೇಡ್ ತಗೋಬೇಕಾದ್ರೆ ಸರ್ಕಾರದಿಂದ ಏನಾದರೂ ಸೌಲಭ್ಯ ಬೇಕಾಗ್ತದೆ ನಮಗೆ. ಅಂದರೆ ಈಗ ಅಧ್ಯಾಪಕರು ಕಮ್ಮಿ ಇದ್ದರೆ ನಾವು ಅದನ್ನು ಕೊಡೋದಕ್ಕೆ ತಯಾರಿದ್ದೀವಿ. ಈಗಾಗಲೇ 50,000 ಅಧ್ಯಾಪಕರು ತೆಗೆದುಕೊಳ್ಳೋಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್, ನಮ್ಮ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ತೀರ್ಮಾನ ಹಾಕಿ ಸರಿಯಾಗಿ ಅವರನ್ನು ಬೆಳೆಸಿಬಿಟ್ರೆ ಮುಂದೆ ಈ ದೇಶದಲ್ಲಿ ಅವರು ಗುಣಮಟ್ಟದ ಪ್ರಜೆಗಳಾಗಿ ದೇಶವನ್ನು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿದ್ದಾರೆ. ರಕ್ತ ಮನುಷ್ಯರಲ್ಲಿ ನಾರ್ಮಲ್ ಆಗಿ 10, 11, 13 ಪರೀಕ್ಷೆ ಮಾಡಿಸ್ತೀವಿ. ಆ ಪರೀಕ್ಷೆ ಮಾಡಿಸಿದರೆ ನಿಜವಾಗ್ಲೂ ಲೋಗಗಳು ಸ್ವಲ್ಪ ಮೇಲೆ ಹತ್ರ. ವಿದ್ಯಾಭ್ಯಾಸದಲ್ಲಿ ಕೂಡ ನಮ್ಮ ಜಿಲ್ಲೆ ಪ್ರಗತಿಯಲ್ಲಿದೆ. ಒಳ್ಳೆ SSLCಯಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. 625 ತಿಂಗಳ ಮಕ್ಕಳು ಇದ್ದಾರೆ. ಒಳ್ಳೆ ಅಧ್ಯಾಪಕರು ಇದ್ದಾರೆ. ಜೊತೆಯಲ್ಲಿ ಮುಖ್ಯ ಹಾಗೆ ಗ್ಯಾರಂಟಿ ಅಧ್ಯಕ್ಷರಾದ ಸಿನ್ಹಾ ಮತ್ತು ಜಗನ್ನವರು ಅಧ್ಯಕ್ಷರು ಅತ್ಯುತ್ತಮ ಮಟ್ಟಕ್ಕೆ ವಿದ್ಯಾಭ್ಯಾಸದಲ್ಲಿ ತೆಗೆದುಕೊಂಡು ಹೋಗಿ ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಏನು ಸೌಲಭ್ಯಗಳು ಬೇಕಂದ್ರೆ ಕೊಡೋದಕ್ಕೆ ಕೂಡ ನಾವು ತಯಾರಿದ್ದೀವಿ. ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಆ ಮಕ್ಕಳ ಜೀವನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಮುಂದಿನ ಪ್ರಜೆಗಳು ಅವರೇ ದೇಶವನ್ನು ಕಟ್ಟಿ ಆಳಬೇಕಾಗ್ತದೆ. ಗಾಂಧೀಜಿಯವರು ಇದನ್ನು ಹೇಳಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುದೀರ್ಘ ಕಾಲ ಜೈಲು ವಾಸ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದರು. ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಮೂಲಕ ಮಹಾನ್ ಅದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್, ವಿಶೇಷವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬನ ಮಕ್ಕಳ ದಿನಾಚರಣೆ ಮಾಡಿದ್ದಾರೆ. ಇದರಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಕೆಲಸವನ್ನು ಸರ್ಕಾರ ಕಾರ್ಯೋನ್ಮುಖವಾಗಿ ಕೆಲಸ ಮಾಡೋಣ. ಅದರಿಂದ ದೇಶದ ಭವಿಷ್ಯ ಒಳ್ಳೆಯದಾಗುತ್ತೆ. SSLC ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿಶೇಷ ತರಗತಿಯನ್ನು ನಾನು ಹೇಳಿದ್ದೀನಿ. ಈಗ ಆ ಮಕ್ಕಳನ್ನು ಏನು 625ಕ್ಕೆ 625 ತಗೊಂಡಿದ್ರು, ಆ ರೀತಿ ನೂರಾರು ಮಕ್ಕಳು ಮುಂದೆ ಬರಬೇಕು. ಅದಕ್ಕೆ ಏನೆಲ್ಲ ಕಾರ್ಯಕ್ರಮ ತಗೊಳ್ಬೇಕು, ಸರ್ಕಾರ ಅದಕ್ಕೆ ನಾವು ತಯಾರಿದ್ದೇವೆ. ನೀವು ಹೆಚ್ಚು ಗುಣಮಟ್ಟದ ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳಿದ್ದೆ. ಸರ್, ಬಿಹಾರ್ ಎಲೆಕ್ಷನ್ ತರವಾಗಿ ಕಾಂಗ್ರೆಸ್ ಹೀನಾಯ ಹಿನ್ನಡೆ ಅನುಭವಿಸ್ತಾ ಇದೆ ಸರ್. ಇದ್ರ ಬಗ್ಗೆ ನಾನೇನು ರಿಸಲ್ಟ್ ನೋಡಿ ಅಲ್ಲ, NDA ತುಂಬ 160ಕ್ಕಿಂತ ಹೆಚ್ಚು ಸೀಟುಗಳನ್ನ ಈಗ ನಾನು ಕಾರ್ಯಕ್ರಮಗಳಲ್ಲಿ ನೋಡಿ ಆಮೇಲೆ ಇದೆ ಸರ್. ನಾವೇ ರಿಸಲ್ಟ್ ಹೇಳ್ತಾ ಇದ್ದೀವಿ. ನಾನು ನೋಡಿ ಮಾತಾಡ್ತೇನೆ.